ಮೈಸೂರು ಜಿಲ್ಲೆಯ ಹುಣಸೂರು ಚಿನ್ನದಂಗಡಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸಿದ್ರೂ ಕೂಡ ಇನ್ನೂ 8 ಕೆಜಿ ಗೋಲ್ಡ್ ಪತ್ತೆನೇ ಇಲ್ಲ. ಎಲ್ಲಿ ಹೋಯ್ತು ಹಾಗಾದ್ರೆ ಆ ಚಿನ್ನ? 10-15 ಕೋಟಿ ರೀ, 8 ಕೆಜಿ ಚಿನ್ನ ಅಂತ ಹೇಳಿದ್ರೆ. ಆರೋಪಿಗಳನ್ನೇನೋ ಬಂಧಿಸಿದ್ರು, ಬಟ್ ಅದನ್ನು ಪತ್ತೆ ಮಾಡಬೇಕಲ್ವಾ? ಮಾಸ್ಟರ್ ಮೈಂಡ್ ಸೇರಿ 4 ಪೊಲೀಸರು ಬಂಧಿಸಿದ್ದಾರೆ. ಬಿಹಾರ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶದ ಆರೋಪಿಗಳಾಗಿದ್ದಾರೆ ಇವರು. ಹೈಟೆಕ್ ತಂತ್ರಜ್ಞಾನ ಬಳಸಿ ದರೋಡೆ ಮಾಡಿದ್ದಾರಂತೆ ಇವರು. ಕದ್ದ ಚಿನ್ನವನ್ನು ನೇಪಾಳದಲ್ಲಿ ಮಾರಾಟ ಮಾಡಿರುವಂತಹ ಶಂಕೆಗಳಿದ್ದಾವೆ. ಶಂಕೆ ಅಂದರೆ ಆಲ್ರೆಡಿ ಪೊಲೀಸರು ಇದನ್ನು ಕನ್ಫರ್ಮ್ ಮಾಡಿದ್ದಾರೆ. ಚಿನ್ನ ಕದ್ದು ಬೇರೆ ದೇಶಕ್ಕೆ ವಿಲೇವಾರಿ ಮಾಡಿದ್ದಾರೆ ಆರೋಪಿಗಳು. ನಮಗಿಂತ ಕಳ್ಳರೆ ಹೈಟೆಕ್ ಇದ್ದಾರೆ ಅಂತ ಪೊಲೀಸರು ಬೇಸರ ವ್ಯಕ್ತಪಡಿಸಿದ್ದಾರೆ. ಖಂಡಿತ ಹೌದಿದು. ಪೊಲೀಸರಿಗಿಂತ ಸಿಕ್ಕಾಪಟ್ಟೆ ಕಳ್ಳರೆ ಅಪ್ಡೇಟ್ ಇರ್ತಾರೆ. ಅವರು ವರ್ಷಗಳು ಬೇರೆ ಬೇರೆ ಇರ್ತವೆ. ಈ ಸೈಬರ್ ಕಿರಾತಕರು ಹಾಗೆ ಅವರು ಪೊಲೀಸರು ಇಲ್ಲಿ ಸ್ಟೇಷನಲ್ಲಿ ಆಟ ಆಡಿದ್ರೆ ಅವ್ರು ಎಲ್ಲೋ ಕೂತ್ಕೊಂಡು ವಿದೇಶದಲ್ಲಿ ಕೂತ್ಕೊಂಡು ಆಟ ಆಡಿಸ್ತಾರೆ ಅವರು. ಹಾಗಾಗಿನೇ ನೋಡಿ, ಪೊಲೀಸರಿಗೆ ತಲೆ ಕೆಟ್ಬಿಡ್ತು. ಪೊಲೀಸರ ಶ್ರಮ ಇದೆ, ಕರ್ನಾಟಕ ಪೊಲೀಸರದು ಶ್ರಮ ಇದ್ದೇ ಇದೆ. ಅದಕ್ಕೆ ನಾವು ಅವ್ರಿಗೆ ಮೆಚ್ಚುಗೆನ ಹೇಳ್ತೀವಿ. ಆದರೆ ನೇಪಾಳಕ್ಕೆ ಹೋಗಿ ಅಲ್ಲಿ ಇವರು ಚಿನ್ನ ಮಾರಿದ್ದಾರೆ ಅಂದರೆ ಯಾಕೋ ಡೌಟ್ ಅಂತ ಅನ್ನಿಸ್ತಾ ಇದೆ. ಬಟ್ ಖಂಡಿತವಾಗ್ಲೂ ಬಿಡಲ್ಲ. ಅಂತಹ ಪ್ರಕರಣಗಳಿದ್ದರೆ ಅವ್ರಿಗೆ ಈಗೆಲ್ಲ ಟ್ರೀಟ್ಮೆಂಟ್ಗಳು ಆಗಿರುತ್ತೆ ಅವ್ರಿಗೆ. ಹಾಗಾಗಿ ಬೇರೆ ದೇಶ ಅಲ್ವಾ, ಕೆಲವೊಂದಿಷ್ಟು ಕಾನೂನಾತ್ಮಕ ತೊಡಕುಗಳು ಇರ್ತವೆ. ಬಟ್ ಒಂದಲ್ಲ ಒಂದಿನ ಆ ಗೋಲ್ಡನ್ನು ಕೂಡ ಸೀಜ್ ಮಾಡೇ ಮಾಡ್ತಾರೆ.